ಹ್ಯಾಪಿ ಭಾರತ್, ಹ್ಯಾಪಿ ವರ್ಲ್ಡ್, ರಿಚ್ ಭಾರತ್, ರಿಚ್ ವರ್ಲ್ಡ್. ಫ್ರೆಂಡ್ಸ್, ವೆಲ್ಕಮ್ ಟು ಮನಿ ನಂಬರ್. ನಾನು ನಿಮ್ಮ ಚಂದನಶ್ರೀ, ನ್ಯೂಮರಾಲಜಿಸ್ಟ್, ಮನಿ ಎನರ್ಜಿ ಕೋಚ್ ಆ್ಯಂಡ್ ಹೋಪನೋ ಹೀಲರ್. ಫ್ರೆಂಡ್ಸ್, ಲಕ್ಕಿ ಮೊಬೈಲ್ ನಂಬರ್ ಬಗ್ಗೆ ಎಷ್ಟು ಸಾರಿ ಡಿಸ್ಕಸ್ ಮಾಡಿದ್ರು ಜನರಲ್ಲಿ ಇನ್ನೂ ಎಷ್ಟೋ ಕನ್ಫ್ಯೂಷನ್ಸ್ ಇದ್ದೇ ಇದೆ. ಆದರೂ ಪ್ರತಿಯೊಂದು ಸಾರಿ ನಿಮಗೆ ಲಕ್ಕಿ ಮೊಬೈಲ್ ನಂಬರ್ ಬಗ್ಗೆ ಮಾಹಿತಿ ಕೊಡ್ತಾನೇ ಇದ್ದೀನಿ. ಇನ್ನೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ಈ ದಿನವೇ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಆಗಿ ವಿಡಿಯೋಸ್ನ. ಆ್ಯಂಡ್ ನಿಮ್ಗೆ ಗೊತ್ತಿರುವ ಸ್ನೇಹಿತರಿಗೆ, ರಿಲೇಟಿವ್ಸ್ಗೆ ಎಲ್ಲರಿಗೂ ನಮ್ಮ ವಿಡಿಯೋಸ್ನ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಆಲ್ ಮೈ ಸಬ್ಸ್ಕ್ರೈಬರ್ಸ್. ಫ್ರೆಂಡ್ಸ್, ಇವತ್ತು ಈ ವಿಡಿಯೋನಲ್ಲಿ ನಾನು ಲಕ್ಕಿ ಮೊಬೈಲ್ ನಂಬರ್ಸ್ ಬಗ್ಗೆ ಈಗಾಗಲೇ ತುಂಬ ವಿಡಿಯೋಸಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅನ್ಲಕ್ಕಿ ಮೊಬೈಲ್ ನಂಬರ್ ಅಂದರೆ ಯಾವ ನಂಬರ್ಸ್ನ ನೀವು ಈಗಾಗಲೇ ಯೂಸ್ ಮಾಡ್ತಾ ಇದ್ದರೆ, ಯಾವ ಒಂದು ಪರಿಸ್ಥಿತಿಯಲ್ಲಿ ನೀವಿರ್ತೀರಾ, ಅಥವಾ ಆ ಒಂದು ಅನ್ಲಕ್ಕಿ ಮೊಬೈಲ್ ನಂಬರ್ಸ್ ಯೂಸ್ ಮಾಡೋದ್ರಿಂದ ನಿಮಗೆ ಏನೆಲ್ಲ ತೊಂದರೆ ಆಗತ್ತೆ, ಯಾವುದು ಡೇಂಜರ್. ಲಾಸ್ಟ್ಗೆ ಒಂದೇ ಸ್ಟೇಟ್ಮೆಂಟಲ್ಲಿ ಹೇಳ್ತಾ ಇದ್ದೀನಿ, ಯಾವುದು ಡೇಂಜರ್ ಮೊಬೈಲ್ ನಂಬರ್, ಅದನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಫ್ರೆಂಡ್ಸ್, 48 ನಿಮ್ಮ ಮೊಬೈಲ್ ನಂಬರ್ ಅಂದರೆ 10 ನಂಬರ್ಸ್ ಇರುತ್ತಲ್ಲ, ನಮ್ಮ ಎಲ್ಲರ ಮೊಬೈಲ್ ನಂಬರಲ್ಲೂ 10 ಸಂಖ್ಯೆಗಳಿರುತ್ತೆ, ಅಂದರೆ 10 ನಂಬರ್ಸ್ ಇರುತ್ತೆ ಮೊಬೈಲ್ ನಂಬರ್. ಸೊ ನಾನು ನೋಡಿ, ಇವಾಗ ನಮ್ಮ ಮೊಬೈಲ್ ನಂಬರ್ ಏನು, 9740191456. ಸೊ 10 ನಂಬರ್ಸ್ ಇತ್ತಲ್ಲ, 1 2 3 4 5 6 7 8 9 10 ಸಂಖ್ಯೆಗಳಿರುತ್ತಲ್ಲ, ಆ 10 ಸಂಖ್ಯೆಗಳನ್ನ ಕೂಡಿದ್ರೆ ನಿಮಗೆ 48 ಮೊಬೈಲ್ ನಂಬರ್ ಬರ್ತಾ ಇದೆಯಾ, ಟೋಟಲ್ 48 ಬರ್ತಾ ಇದೆಯಾ. ಫಸ್ಟು ಇಮಿಡಿಯೇಟಾಗಿ ಸ್ಟಾಪ್ ಮಾಡಿ. ಬಿಕಾಸ್ ಈ ನಂಬರ್ ಅನ್ನೋದು ಸುಸೈಡಲ್ ನಂಬರ್ ಅಂತೀವಿ, ಸುಸೈಡಲ್ ನಂಬರ್ ಅಂತ ಕರಿತೀವಿ ಈ ನಂಬರ್ನ. ತುಂಬ ಜನ ಈ ಮೊಬೈಲ್ ನಂಬರಿಂದ ಕಷ್ಟಗಳು ಪಡ್ತಾ ಇದ್ದಾರೆ, ಸುಸೈಡಲ್ ಥಾಟ್ಸ್ ಬರ್ತಾ ಇರುತ್ತೆ. ತುಂಬ ಜನ ಸುಸೈಡ್ ಅಟೆಂಪ್ಷನ್ ಕೂಡ ಮಾಡಿದ್ದಾರೆ, ಆಲ್ರೆಡಿ ಡೆತ್ ಕೂಡ ಅನುಭವಿಸಿದ್ದಾರೆ ಈ ನಂಬರ್ಸಿಂದ. ಸೊ ಈ ನಂಬರ್ ಯಾರಾದರೂ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ, ಈ ನಂಬರ್ ಅಂದರೆ ನಿಮ್ಮ ಮೊಬೈಲ್ ನಂಬರಲ್ಲಿ ಕೆಲವರು ಏನು ಮಾಡ್ತಾ ಇದ್ದಾರೆ ಗೊತ್ತಾ, ಅದರ್ ನ್ಯೂಮರಾಲಜಿಸ್ಟು ಅಂದರೆ ಇವಾಗ 9 7 4 8, ಇವಾಗ 48 ಇಲ್ಲಿ ಇರಬಾರ್ದು ಮೊಬೈಲ್ ನಂಬರಲ್ಲಿ, ಅಕ್ಕಪಕ್ಕದಲ್ಲಿ 4 and 8 ಇರಬಾರ್ದು ಅಂತ ಕೆಲವರು ಹೇಳ್ತಾರೆ. ಬಟ್ ನನ್ನ ಪ್ರಕಾರ ಆ ನಂಬರ್ಸ್ ಎಲ್ಲೇ ಯಾವುದೇ ಪೊಸಿಷನ್ ಇಲ್ಲಿದ್ರು, ನಂಬರ್ ಒಳಗಡೆ ನಿಮಗೆ ಈ ನಂಬರ್ ಬಂದರೂ ತೊಂದರೆ ಇಲ್ಲ. ಓಪನ್ ಆಗಿ ಹೇಳ್ತಾ ಇದ್ದೀನಿ, ಮಿಸ್ಲೀಡಿಂಗ್ ಮಾಡ್ತಾ ಇದ್ದಾರೆ. ಆ ಮಿಸ್ಲೀಡಿಂಗ್ ಎಲ್ಲ ಏನು ಬೇಕಾಗಿಲ್ಲ. ಸೊ ನಂಬರ್ಸ್ ಯಾವ ಸ್ಥಾನದಲ್ಲಿದ್ದರೂ ನಿಮಗೇನು ತೊಂದರೆ ಆಗೋದಿಲ್ಲ. ಅಂದರೆ ಡೇಟ್ ಆಫ್ ಬರ್ತ್ ಅನುಗುಣವಾಗಿ ಅದನ್ನು ನಾವು ನೋಡ್ಕೋಬೇಕಾಗುತ್ತೆ. ಬಟ್ ಅಕ್ಕಪಕ್ಕ ಇದ್ದರೆ ಪ್ರಾಬ್ಲಮ್ ಇಲ್ಲ. ಇವಾಗ 1ಗೂ 8ಗೆ ಆಗಲ್ಲ ಅಂತಾರೆ. ಇನ್ ಕೇಸ್ ಯಾರಾದರೂ 1ನೇ ತಾರೀಕು ಹುಟ್ಟಿರೋ ಹುಡುಗಿ ಅಥವಾ 8ನೇ ತಾರೀಕು ಹುಟ್ಟಿರೋ ಹುಡುಗಾಗೆ ಆದರೆ ಮದುವೆ ಮಾಡ್ಕೊಳಲ್ವಾ? ಮದುವೆ ಎಷ್ಟೋ ಜನರು ಇದ್ದಾರೆ, ನಿಮ್ಮಲ್ಲೇ ನೋಡ್ಕೊಳ್ಳಿ. ನಮ್ಮ ಸಮಾಜದಲ್ಲಿ 1ನೇ ತಾರೀಕು ಹುಟ್ಟಿದವರು 8ನೇ ತಾರೀಕು ಹುಟ್ಟಿದವರು ಮದುವೆ ಆಗಿಲ್ವಾ? ಅಥವಾ ತುಂಬ ಇಷ್ಟಪಟ್ಟಿರ್ತಾರೆ, ಒಬ್ಬರನ್ನ ಬಿಟ್ಟು ಒಬ್ಬರು ಇರೋದೇ ಇಲ್ಲ ಅಂತಾರಪ್ಪ. ಆವಾಗ ಇಲ್ಲ, ನಿನ್ನ ಡೇಟ್ ಆಫ್ ಬರ್ತ್ 1 ನನಗೂ ನಿನಗೂ ಆಗೋದಿಲ್ಲ, ನಾವು ಶತ್ರುಗಳು ಅಂತ ಹೇಳ್ಬಿಟ್ಟು ನಮ್ಮ ಪೇರೆಂಟ್ಸು ಮದುವೆ ಮಾಡೋಕ್ಕೆ ಒಪ್ಪೋದಿಲ್ಲ ಅಂದ್ರೆ ಅವರು ಇರ್ತಾರ? ಪೇರೆಂಟ್ಸ್ ಒಪ್ಪಿಗೆನೇ ಬೇಡ ಅಂತ ಹೇಳ್ಬಿಟ್ಟು ಅವ್ರ ಪಾಡು ಅವ್ರು ಹೋಗಿ ಮದುವೆ ಮಾಡ್ಕೊತಾರೆ ಅಲ್ವಾ? ಸೊ ಆ ಥರ ನಡೆಯೋದು ಬೇಡ. ಅಂದರೆ ಕೆಲವೊಂದು ಸಂಖ್ಯೆಗಳು 3ಗೆ 6 ಆಗೋದಿಲ್ಲ. 3 ಬಾರ್ನ್ ಪೀಪಲ್, 6 ಬಾರ್ನ್ ಪೀಪಲ್ ಎಷ್ಟು ಜನ ಮದುವೆ ಆಗಿಲ್ಲ? ಅವ್ರು ಸಂಸಾರ ಮಾಡ್ತಾ ಇಲ್ವಾ? ಸುಖವಾಗಿಲ್ವಾ? ಅದಕ್ಕೆ ಅದದ್ದು ಬೇರೆ ಶಾಸ್ತ್ರ. ಅಂದರೆ ಲೈಕ್ ಬೇಸಿಕ್ ನ್ಯೂಮರಾಲಜಿಯಲ್ಲಿ ಈ ಥರ ಹೇಳ್ತಾರೆ. ಅಂದರೆ 1ಗೆ 8 ಆಗೋದಿಲ್ಲ, ಸೂರ್ಯನಿಗೂ ಶನಿಗೂ ಆಗೋದಿಲ್ಲ, ಆ್ಯಂಡ್ 4 and 8 ರಾಹುಗೂ ಶನಿಗಾಗೋದಿಲ್ಲ. ಈ ಥರ ಕೆಲವೊಂದು ಕನ್ಸೆಪ್ಷನ್ಸ್ ಇದೆ. ಅದು ಜಸ್ಟ್ ಬೇಸಿಕ್ ನಾಲೆಡ್ಜ್. ನಾನು ಹೇಳ್ತಾ ಇರೋದು ಅಡ್ವಾನ್ಸ್ಡ್ ನ್ಯೂಮರಾಲಜಿ. ನ್ಯೂಮರಾಲಜಿಯಲ್ಲಿ ಇದೆಲ್ಲ ಅಕ್ಕಪಕ್ಕ ಇದ್ದರೆ ನಂಬರ್ಸ್ ತೊಂದರೆ ಇಲ್ಲ. ಬಟ್ ಇಲ್ಲಿ ನಿಮಗೆ ಟೋಟಲ್ 10 ಸಂಖ್ಯೆಗಳನ್ನ ನೀವು ಆ್ಯಡ್ ಮಾಡಿದ್ರೆ ಆ ನಂಬರ್ ಬರಬಾರ್ದು. ಟೋಟಲ್ ನಂಬರ್ 48 ಅನ್ನೋದು ಬರ್ಕೊಡ್ದು. ಇಟ್ಸ್ ಎ
ವೆರಿ ಡೇಂಜರ್ ನಂಬರ್ ಅಂತ ಹೇಳ್ತೀನಿ. ವೆರಿ ವೆರಿ ಡೇಂಜರ್ ನಂಬರ್ 48 ಅನ್ನೋದು. ಸರಿ, ನೆಕ್ಸ್ಟ್ ಯಾವ ನಂಬರ್ ಯೂಸ್ ಮಾಡಬಾರ್ದು? 44. ಟೋಟಲ್ ನಂಬರ್ ನಿಮಗೆ ಫೋನ್ ನಂಬರ್ ಎಲ್ಲ 10 ಸಂಖ್ಯೆಗಳನ್ನ ಕೂಡಿದರೆ ನಿಮ್ಮ ಮೊಬೈಲ್ ನಂಬರ್ 44ಅಲ್ಲಿ ಇದೆಯಾ? ಇದು ಅಷ್ಟೇ ಕಷ್ಟಗಳನ್ನ ಕೊಡ್ತಾರೆ. ರಾಹು ಎರಡು ಸ್ಟ್ರಾಂಗ್ ಆಗಿದ್ದರೆ ಆ್ಯಡ್ ಮಾಡಿದ್ರೆ ಏನಾಗುತ್ತೆ? 8 ಅಂದರೆ ಶನಿ. ಸೊ ನೀವು ಎಷ್ಟೇ ಏನೇನೋ ಬಿಸ್ನೆಸ್ ಮಾಡಿ ಏನೋ ಮಾಡಿದ್ರೆ ಏನೂ ಸಕ್ಸಸ್ ಆಗೋದಿಲ್ಲ ಲೈಫಲ್ಲಿ. ತುಂಬ ಅನಾರೋಗ್ಯಗಳು, ತುಂಬ ಲಾಸಸ್ನ ಫೇಸ್ ಮಾಡ್ತಾ ಇರ್ತೀರಾ. ಮನಸ್ಸು ಕೂಡ ಅಷ್ಟೇ ಒಂದು ಸಂಕಟದಲ್ಲಿ ಇರ್ತೀರಾ. ಮಾನಸಿಕವಾಗಿ ತುಂಬ ವೇದನೆನ ಅನುಭವಿಸ್ತಾ ಇರ್ತೀರಾ. ಡೈವರ್ಸುಗಳು ಕೂಡ ಆಗಿರುತ್ತೆ. ಅಥವಾ ಮನೆಯಲ್ಲಿ ಅಶಾಂತಿ, ಯಾವಾಗಲೂ ಗಂಡ ಹೆಂಡತಿ ಕಿಚ ಅಂತ ಕಿತ್ತಾಡ್ತಾ ಇರ್ತಾರೆ ಈ ಮೊಬೈಲ್ ನಂಬರ್ಸಿಂದ. ಇವೆಲ್ಲ ತುಂಬ ಡೇಂಜರ್ ಮೊಬೈಲ್ ನಂಬರ್ಸ್ ಅಂತಲೇ ಹೇಳ್ತೀನಿ. ಸೊ ನೆಕ್ಸ್ಟು 52 ಅಂದರೆ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 7. ಓ ಮೈ ಗಾಡ್, ಈ ನಂಬರ್ ನೀವೇನಾದರೂ ಟೋಟಲ್ ನಂಬರ್ ನಿಮ್ಮ ಮೊಬೈಲ್ ನಂಬರ್ ಟೋಟಲ್ 52 ಬರ್ತಾ ಇದೆಯಾ? ಈ 52 ಅಂದರೆ 7 ಅಂದರೆ ಕೇತು ಸಂಖ್ಯೆ. ಇದೇನು ಮಾಡುತ್ತೆ? ಫಸ್ಟ್ ಗಂಡ ಹೆಂಡತಿಯಲ್ಲಿ ಸಪ್ರೇಷನ್ ಆಗುತ್ತೆ, ಡೈವರ್ಸ್ವರೆಗೂ ಹೋಗುತ್ತೆ ಈ ಮೊಬೈಲ್ ನಂಬರ್ ನೀವು ಯೂಸ್ ಮಾಡ್ತಾ ಇದ್ದರೆ. ಆ್ಯಂಡ್ ಅಷ್ಟೇ ಅಲ್ಲ, ನಿಮ್ಮ ಮೊಬೈಲ್ ಫೋನ್ ಎಷ್ಟೇ ಕಾಸ್ಟ್ಲಿ ಫೋನ್ ತೊಗೊಳ್ಳಿ ಅಥವಾ ಚೀಪ್ ಫೋನ್ ಆಗಿರಲಿ, 1000 ರುಪೀಸ್ ಆಗಿರಲಿ, ಅದು 10,000 ಆಗಿರಲಿ, ಅದು ಕಾಸ್ಟ್ ಡಿಫ್ರೆನ್ಸ್ ಇಲ್ಲ. ಯಾರೋ ಒಬ್ಬರು ತಗೊಂಡು ಹೋಗ್ತಾ ಇರ್ತಾರೆ. ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀರಾ, ಎಲ್ಲೋ ಹೋಗಿದ್ದೀರಾ, ಅಲ್ಲಿ ಪಿಕ್ ಪಾಕೆಟ್ ಮಾಡ್ತಾರೆ. ಲಾಸ್ಟ್ ಆಫ್ ಫೋನ್ 100% ಹೇಳ್ತಾ ಇದ್ದೀನಿ. ಈ ನಂಬರ್ ಇರೋರು ಅಥವಾ ನಿಮ್ಮ ಮೊಬೈಲ್ ನಂಬರ್ ಟೋಟಲ್ ಆ್ಯಡ್ ಮಾಡಿದ್ರೆ 7 ಬರ್ತಾ ಇದೆಯಾ, 52 ಬರ್ತಾ ಇದೆಯಾ, 100% ಲೂಸ್ ಮಾಡ್ಕೊತೀರಾ. ಫೋನ್ ಕಳೆದೋಗ್ತಾ ಇರುತ್ತೆ. ಅಥವಾ ನೀವು ಚಾರ್ಜಿಂಗ್ ಇಟ್ಟಿರ್ತೀರಾ, ಚಾರ್ಜಿಂಗ್ ಇಟ್ಟಿದ್ದ ಕಡೆನೇ ಬರ್ಸ್ಟ್ ಆಗ್ಬೋದು. ಅಥವಾ ರಿಪೇರಿಗಳು ಮಾತಿಗೆ ಮುಂಚೆ ನಿಮ್ಮ ಫೋನ್ ಯಾವಾಗ ನೋಡೋ ಏನೋ ಒಂದು ಪ್ರಾಬ್ಲಮ್ ಕೊಡ್ತಾ ಇರುತ್ತೆ. ಸೊ ರಿಪೇರಿಗೆ ಹೋಗ್ತಾನೇ ಇರುತ್ತೆ. ಸೊ ಇಂಥ ಒಂದು ಪ್ರಾಬ್ಲಮ್ಸ್ನ ಈ ನಂಬರ್ ಫೇಸ್ ಮಾಡ್ತಾ ಇರ್ತೀರಾ. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ ನಂಬರ್ ಈ ರೀತಿ ಇದ್ದರೆ ದಯವಿಟ್ಟು ಇಮಿಡಿಯೇಟಾಗಿ ನಿಮ್ಮ ಒಂದು ಫೋನ್ ನಂಬರ್ನ ಚೇಂಜ್ ಮಾಡ್ಕೊಳ್ಳಿ. ಲಕ್ಕಿ ಮೊಬೈಲ್ ನಂಬರ್ ಅನ್ನೋದು ತಗೊಳ್ಳಿ. ಇನ್ನು ಯಾವ್ಯಾವ ಥರ ಮೊಬೈಲ್ ನಂಬರ್ಸ್ನ ನೀವು ಯೂಸ್ ಮಾಡಬಾರ್ದು ಅಂದರೆ ಇದು 39 ಅನ್ನೋದು ಪ್ಯಾರಾಸೈಟ್ ನಂಬರ್ ಅಂತೀವಿ. ಪ್ಯಾರಾಸೈಟ್ ನಂಬರ್ ಅಂದರೆ ಪ್ಯಾರಾಸೈಟ್ ನಂಬರ್ ಅಂದರೆ ಏನು? ಪರಾವಲಂಬಿ ಅಂತೀವಲ್ಲ, ಅಂದರೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು. ಯಾವಾಗ ನೋಡಿದ್ರೂ ಬೇರೆಯವ್ರ ಕಡೆಯಿಂದ ಏನೋ ಒಂದು ಅವ್ರನ್ನಾಗ ಅದು ಮಾಡಲಿಲ್ಲ, ಇದು ಮಾಡಲಿಲ್ಲ, ಅಥವಾ ನಿಮಗೆ ಅಷ್ಟು ಟ್ಯಾಲೆಂಟ್ ಇದೆ, ಬೇರೆಯವ್ರ ಮೇಲೇ ನೀವು ಪೂರ್ತಿಯಾಗಿ ಅವಲಂಬಿತರಾಗಿರ್ತೀರಾ. ಅವ್ರನ್ನ ನಾವು ಪ್ಯಾರಾಸೈಟ್ ನಂಬರ್. ಸೊ ಈ ನಂಬರ್ ಕೂಡ ನಿಮಗೆ ಒಳ್ಳೆಯ ರಿಸಲ್ಟ್ಸು ಕೊಡೋದೇ ಇಲ್ಲ ಲೈಫಲ್ಲಿ. ನೀವು ಎಷ್ಟೇ ಇದು ಮಾಡಿದ್ರೂ, ಟ್ರೈ ಮಾಡಿದ್ರೂ ಸಕ್ಸಸ್ ಆಗಲಿಕ್ಕೆ ಅದು ನಿಮಗೆ ಬಿಡೋದಿಲ್ಲ ಈ ನಂಬರ್. ಮತ್ತು ಇನ್ನೂ ಯಾವ್ಯಾವ ನಂಬರ್ಸ್ನ ನೀವು ಯೂಸ್ ಮಾಡಬಾರ್ದು ಅಂದರೆ 13 and 31. 13 and 31 ಯಾಕೆ ಇಲ್ಲಿ ಆ್ಯಡ್ ಮಾಡಿದ್ರೆ 13, 1 + 3 4 ಆ್ಯಂಡ್ 3 + 1 ಸೇಮ್ ಅಲ್ವಾ 4, ರಾಹು ನಂಬರ್. ಸೊ ಇದು ಅಷ್ಟೇ ಈ ನಂಬರ್. ಆ್ಯಂಡ್ ಇದನ್ನು ನಾವು ನ್ಯೂಮರಾಲಜಿಯಲ್ಲಿ ಗುರ್ತಿಟ್ಕೊಳ್ಳಿ. 13 and 31 ನಂಬರ್, 13 ಎಸ್ಪೆಷಲಿ 13 ನಾವು ಡೆತ್ ನಂಬರ್ ಅಂತಲೇ ಕರಿತೀವಿ. ಸೊ 48 ಅನ್ನೋದು ಸುಸೈಡಲ್ ನಂಬರ್ ಅಂತ ಕರಿತೀವಿ. 13ನ ನಾವು ಡೆತ್ ನಂಬರ್ ಅಂತ ಕರಿತೀವಿ. ಸೊ ಈ ನಂಬರ್ ಇವನ್ ನಾವು ಪರ್ಸ್ನಲ್ ಇಯರ್ಸ್ ಕ್ಯಾಲ್ಕುಲೇಷನ್ ಮಾಡುವಾಗ 13 ಇಯರ್ಸಲ್ಲಿ ಇರೋವರು ಮಕ್ಕಳಿಗಾಗಿರ್ಬೋದು, ನಾವಾಗಿರ್ಬೋದು, ಆ್ಯಂಡ್ 31 ಇಯರ್ಸ್ ಇರುವಾಗ ತುಂಬ ಕೇರ್ಫುಲ್ಲಾಗಿ ಇರಬೇಕು ಲೈಫಲ್ಲಿ ಅಂತ ನಾವು ಬರೋ ಲೈನ್ಸ್ ಕೂಡ ಹೇಳ್ತೀವಿ. ಬಿಕಾಸ್ ಇಟ್ ಈಸ್ ಆ ನಂಬರ್ನ ನಾವು ಡೆತ್ ನಂಬರ್ ಅಂತ ಕರೆಯೋದ್ರಿಂದ ಈ ಒಂದು ತುಂಬ ಕಷ್ಟಗಳು, ಅವಮಾನಗಳು, ಜೈಲಿಗೆ ಹೋಗುವಂಥ ಪರಿಸ್ಥಿತಿಗಳು, ಹೆಲ್ತ್ ಇಶ್ಯೂಸು, ತುಂಬ ಆಕ್ಸಿಡೆಂಟ್ಗಳು ಎಲ್ಲ ತುಂಬ ಮರಣಗಳು ಆಗುವಂಥ ಒಂದು ತುಂಬ ಅಪಾಯವಾದ ಒಂದು ಇದು ನಂಬರ್. ಅಂದರೆ ಆ ಏಜ್ ಆಗಿರ್ಬೋದು ಅಥವಾ ನಿಮ್ಮ ಮೊಬೈಲ್ ನಂಬರು ಎಲ್ಲ ಕೂಡಿದರೆ 13 ಬರ್ತಾ ಇದೆಯಾ ಅಥವಾ 31 ಬರ್ತಾ ಇದೆಯಾ ಅಥವಾ ಟೋಟಲ್ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿದರೆ ನಿಮ್ಮ ಮೊಬೈಲ್ ನಂಬರ್ನ 4 ಬರ್ತಾ ಇದ್ದರೆ ಅಥವಾ 7 ಬರ್ತಾ ಇದ್ದರೆ 8 ಬರ್ತಾ ಇದ್ದರೆ ತುಂಬ ಡೇಂಜರ್ ಝೋನಲ್ಲಿ ನೀವಿದ್ದೀರಾ. ಸೊ ಇಂಥ ಒಂದು ಮೊಬೈಲ್ ನಂಬರ್ಸ್ನ ನೀವು ದಯವಿಟ್ಟು ಯೂಸ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಈ ಒಂದು ಡೇಂಜರ್ ನಂಬರ್ಸ್ನ ನೀವು ತಿಳ್ಕೊಂಡು
ಇಮಿಡಿಯೇಟಾಗಿ ಆ್ಯಕ್ಷನ್ ತಗೊಳ್ಳಿ. ಆ್ಯಕ್ಷನ್ ಅಂದರೆ ಏನು? ಇಮಿಡಿಯೇಟಾಗಿ ಈ ಮೊಬೈಲ್ ನಂಬರ್ಸ್ನ ಯೂಸ್ ಮಾಡೋದು ಸ್ಟಾಪ್ ಮಾಡಿ ಲಕ್ಕಿ ಮೊಬೈಲ್ ನಂಬರ್ಸ್ನ ತಗೊಳ್ಳಿ. ನಾವು ಲಕ್ಕಿ ಮೊಬೈಲ್ ನಂಬರ್ಸ್ನ ಪ್ರೊವೈಡ್ ಮಾಡ್ತಾವೆ ಎವ್ರಿ ಮಂತ್ 1ನೇ ತಾರೀಕು. ಅಂದರೆ ಇವಾಗ ಆಲ್ರೆಡಿ ಆಗೋಯ್ತಲ್ಲ, ಮೇ 1ನೇ ತಾರೀಕು, 10ನೇ ತಾರೀಕು, 19ನೇ ತಾರೀಕು, 28ನೇ ತಾರೀಕು ಇಶ್ಯೂ ಮಾಡಿದ್ವಿ. ನಿನ್ನೆ ಸಹ 2-3 ನಾವು ಲಕ್ಕಿ ಮೊಬೈಲ್ ನಂಬರ್ ಅನ್ನೋದು ಕೊಟ್ಟಿದ್ದೀವಿ. ಸೊ ನೆಕ್ಸ್ಟು ಜೂನಲ್ಲಿ ಯಾವ ಡೇಟ್ಸಲ್ಲಿ ನಾವು ಲಕ್ಕಿ ಮೊಬೈಲ್ ನಂಬರ್ಸ್ನ ಪ್ರೊವೈಡ್ ಮಾಡ್ತೀವಿ ಅಂತ ನಾನು ತಿಳಿಸ್ಕೊಡ್ತೀನಿ. ಜೂನ್ ಮಂತ್ ಲಕ್ಕಿ ಮೊಬೈಲ್ ನಂಬರ್ಸ್ ಫಸ್ಟೇ ನೀವು ನಮಗೆ ಅಪಾಯಿಂಟ್ಮೆಂಟ್ ತೊಗೊಂಡು ಬುಕ್ ಮಾಡ್ಕೋಬೇಕು ಮೊಬೈಲ್ ನಂಬರು. ಸೊ ಅದು ಪ್ರೋಸೆಸ್ ಏನು ಅಂತ ನೀವು ಈ ನಂಬರ್ಗೆ ಕಾಲ್ ಮಾಡಿ 9740191456 ಈ ನಂಬರ್ಗೆ ನೀವು ಕಾಲ್ ಮಾಡಿ ಲಕ್ಕಿ ಮೊಬೈಲ್ ನಂಬರ್ಸ್ ಪ್ರೋಸೆಸ್ ಏನು ಅನ್ನೋದನ್ನು ತಿಳ್ಕೊಂಡು ನೀವು ಆ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳಿ. ಸೊ ಲಕ್ಕಿ ಮೊಬೈಲ್ ನಂಬರ್ ತೊಗೊಳಕ್ಕೆ ಲಕ್ಕಿ ಡೇಟ್ಸ್ ಯಾಕೆಂದರೆ ಲಕ್ಕಿ ಡೇಟ್ಸಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ನ ಆ್ಯಕ್ಟಿವೇಶನ್ ಮಾಡಿದ್ರೆ ತುಂಬ ಅದ್ಭುತವಾದ ರಿಸಲ್ಟ್ಸು ನೀವು ಪಡಿತೀರಾ ಅಂತ ಲಕ್ಕಿ ಡೇಟ್ಸಲ್ಲೇ ನಾನು ಕೊಡ್ತೀನಿ. 1ನೇ ತಾರೀಕು ಜೂನ್ 1ನೇ ತಾರೀಕು, ಜೂನ್ 10ನೇ ತಾರೀಕು, ಜೂನ್ 19ನೇ ತಾರೀಕು, ಜೂನ್ 28ನೇ ತಾರೀಕು. ಅದೇ ರೀತಿಯಲ್ಲಿ ಜೂನ್ 5ನೇ ತಾರೀಕು ಕೊಡ್ತೀವಿ, ಜೂನ್ 14ನೇ ತಾರೀಕು, ಜೂನ್ 23ನೇ ತಾರೀಕು. ಸೊ ಜೂನಲ್ಲಿ ಈ ಡೇಟ್ಸ್ ಎಷ್ಟು ದಿನ ಇದೆ? 1 2 3 4 5 6 7 ದಿನ ನಾವು ಲಕ್ಕಿ ಮೊಬೈಲ್ ನಂಬರ್ಸ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಇಂಟ್ರೆಸ್ಟ್ ಇರೋರು ದಯವಿಟ್ಟು ಬೇಗನೆ ನೀವು ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಂಡು ನಿಮ್ಮ ಒಂದು ಲಕ್ಕಿ ಮೊಬೈಲ್ ನಂಬರ್ನ ಕನ್ಫರ್ಮ್ ಮಾಡ್ಕೋಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಯಾಕೆಂದರೆ ತುಂಬ ಯೂಸ್ಫುಲ್ ಮಾಹಿತಿನ ನಾನು ನಿಮಗೆ ಪ್ರತಿ ಸಾರಿ ಎಲ್ಲ ವೀಡಿಯೋಸಲ್ಲೂ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋಸು. ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋಸ್ನ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಬಾಯ್ ಬಾಯ್. ಹ್ಯಾಪಿ ಭಾರತ್.